ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಳವಳ್ಳಿಯಿಂದ 17 ಕಿಲೋಮೀಟರ್ ದೂರದಲ್ಲಿರೋ ಸುವರ್ಣಭೂಮಿ ಫಾರ್ಮ್ ಅನ್ನೋ ಕಡೆ ಇದ್ದೀವಿ. ಇದು ಶಿವಕುಮಾರ್ ಸರ್ ಅನ್ನೋರಿಗೆ ಸೇರಿದ್ದು. ಇದರಲ್ಲಿ ಇವರು ಉತ್ತಮವಾಗಿ ಬಟರ್ ಫ್ರೂಟ್ ಬೆಳೆದಿದ್ದಾರೆ. ಅದರಲ್ಲೂ ಇವರು 13 ವೆರೈಟಿ ಬಟರ್ ಫ್ರೂಟ್ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಇವ್ರದ್ದು ಒಟ್ಟು ಒಂದು 500 ಬಟರ್ ಫ್ರೂಟ್ ಗಿಡಗಳಿದೆ. ಇವರು ಇದನ್ನು ಹೇಗೆ ಬೆಳೆದಿದ್ದಾರೆ, ಏನು ಮಾಡಿದ್ದಾರೆ, ಏನು ಕತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಎಷ್ಟೋ ರೈತರಿಗೆ ಅನುಕೂಲ ಆಗ್ಬೋದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮುಖ್ಯವಾಗಿ ರೈತರೆ, ನಾವೇನು ಮಾಡ್ತೀವಿ ಅಂತಂದರೆ, ಸಾಮಾನ್ಯವಾಗಿ ಯಾವುದೇ ಗಿಡ ತಂದುಬಿಟ್ಟು ನೆಟ್ಬಿಟ್ಟು ಬೆಳೆಸಿ ಅದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆದರೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ನಾವು ಹಾಕೋದೆಲ್ಲ ಬರಲ್ಲ. ಕಾರಣ ಇಷ್ಟೇ, ಕೆಲವು ಕಡೆ ಮಾತ್ರ ಈ ಗ್ರಾಫ್ಟೆಡ್ ಗಿಡ ಬರುತ್ತೆ, ಕೆಲವು ಕಡೆ ಮಾತ್ರ ಈ ಸೀಡ್ಲಿಂಗ್ಸ್ ಗಿಡ ಬರುತ್ತೆ. ಇದೊಂದು ಚಾಲೆಂಜ್ ಇರುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಎರಡೂ ಗಿಡ ಮಿಕ್ಸ್ ಹಾಕಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಪ್ರಯೋಗ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈ ಜಮೀನಲ್ಲಿ ತೊಗೊಂಡ್ರೆ, ಇವರು ಶಿವಕುಮಾರ್ ಸರ್ ಏನಿದ್ದಾರೆ, ಅವರು ಮೊದಲನೇ ಸಾರಿ ಬಂದಾಗ ಇಲ್ಲಿ ಪ್ರಯತ್ನ ಪಡಬೇಕಾದ್ರೆ ಅವರು ಆಲ್ಮೋಸ್ಟ್ 2000 ಗಿಡಗಳನ್ನು ತಂದಿದ್ರಂತೆ. ಈ 2000 ಗಿಡಗಳು ಸಹ ಕಸಿ ಗಿಡಗಳಾಗಿದ್ದು. ಆದರೆ ದುರಾದೃಷ್ಟವಶಾತ್ 2000 ಗಿಡಗಳು ಸಹ ಹೊರಟೋಗಿದೆ. ಅದರಲ್ಲಿ ಅವ್ರಿಗೆ ಯಾವುದೇ ರೀತಿ ರಿಟರ್ನ್ಸ್ ಬಂದಿಲ್ಲ. ರಿಟರ್ನ್ಸ್ ಅಂತಂದರೆ ಗಿಡಗಳು ಬೆಳೆದೇ ಇಲ್ಲ. ಇದನ್ನೇ ನಾನು ರಿಟರ್ನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಮೇಲೆ ಇವರು ತಜ್ಞರನ್ನು ಕರೆಸಿ ವಿಚಾರಣೆ ಮಾಡಿ ಆದಮೇಲೆ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಅವರು ಸೀಡ್ಲಿಂಗ್ ಗಿಡಗಳನ್ನು, ಬೀಜಗಳನ್ನು ತಂದು ಬೀಜಗಳನ್ನು ಬೆಳೆಸಿ ಗಿಡ ಹಾಕಿ ಯಾವುದು ಬಂದಿದೆಯೋ ಅದೇ ಬಂದಿದೆ. ಈಗ ಸುಮಾರು ಕಡೆ ಹೇಳ್ತಾರೆ ಬಟರ್ ಫ್ರೂಟ್ ಗಿಡ, ಬೀಜದ ಗಿಡ ಹಾಕಿದ್ರೆ ನಿಮಗೆ 7 ವರ್ಷ 8 ವರ್ಷ ಆಗುತ್ತೆ ಅಂತ. ಅದು ಆ ರೀಸನಿಗೆ ಅದು ಸರಿಯಾಗಿರ್ಬೋದು. ಬಟ್ ಇವರಿಗೆ 4 ರಿಂದ 5 ವರ್ಷಕ್ಕೆ ಬಂದಿದೆ. ಬನ್ನಿ ಇವಾಗ ಬಟರ್ ಫ್ರೂಟ್ ಗಿಡಗಳನ್ನು ಹೇಗೆ ಬೆಳೆದಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ತೋಟದಲ್ಲಿ ಇವರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಮಲೆನಾಡಿನ ರೀತಿಯ ವಾತಾವರಣ ಕ್ರಿಯೇಟ್ ಮಾಡೋಕ್ಕೋಸ್ಕರ ಸುತ್ತ ದೊಡ್ಡ ದೊಡ್ಡ ಗಿಡಗಳನ್ನ ಬೆಳೆಸಿದ್ದಾರೆ. ನೀವು ಆ ಕಡೆ ನೋಡ್ಬೋದು, ಸಿಲ್ವರ್ ಓಕ್ ಬೆಳೆಸಿದ್ದಾರೆ. ಇದರಿಂದಾಗಿ ಇವ್ರಿಗೆ ಶೇಡ್ ಕ್ರಿಯೇಟ್ ಆಗಿದೆ. ಅದಾದಮೇಲೆ ಬಟರ್ ಫ್ರೂಟ್ ಗಿಡಗಳನ್ನು ಯಥೇಚ್ಛವಾಗಿ ಬಳಸಿದ್ದಾರೆ. ಈ ಪರ್ಟಿಕ್ಯುಲರ್ ಫ್ಲ್ಯಾಟ್ ಏನಿದೆ, ಇದರೊಳಗಡೆ ಆಲ್ಮೋಸ್ಟ್ 300 ಗಿಡ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಒಂದು 2.5 ರಿಂದ 3 ಎಕರೆ ಬರ್ಬೋದು. ಮತ್ತು ಇನ್ನೊಂದು ಕಡೆ ಇವ್ರದ್ದು ಮಿಕ್ಕಿದ ಗಿಡಗಳಿದೆ. ಇಲ್ಲಿ ಶೇಪ್ ಮತ್ತು ಸೈಜ್ ಮೇಲೆ ಡಿಫ್ರೆನ್ಷಿಯೇಟ್ ಮಾಡಬೇಕಂತಂದರೆ, ರೌಂಡ್ ಇದೆ, ರೌಂಡಲ್ಲಿ ಮೀಡಿಯಮ್ ರೌಂಡ್ ಸೈಜ್ ಇದೆ, ತುಂಬ ದಪ್ಪ ಸೈಜ್ ಇದೆ, ಮತ್ತು ಬಲ್ಬ್ ಥರ ಇದೆ ಶೇಪು, ಮತ್ತು ಇಲಾಂಗೇಟ್ ಆಗಿರೋದಿದೆ. ಅಷ್ಟಲ್ಲದೆ ಹ್ಯಾಶಲ್ಲಿ ನಾನೊಂದು 2-3 ವೆರೈಟಿ ಗುರ್ತಿಡಿದೆ ಇಲ್ಲಿ. ಸೊ ಅದು ಎಲ್ಲದನ್ನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನಿಮಗೆ ಮುಖ್ಯವಾಗಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಅಂತಂದರೆ, ಇವರಿಲ್ಲಿ ಮಾಡಿರೋ ಪ್ರಯೋಗಗಳು. ಇದು ಕೇವಲ ಇವರು ಮಾಡಿರೋ ಪ್ರಯೋಗಗಳು. ದಯವಿಟ್ಟು ನೀವು ನಿಮ್ಮ ಕಡೆ ಬರುತ್ತೋ ಇಲ್ವೋ ಟೆಸ್ಟ್ ಮಾಡಿ ಪ್ರಯೋಗ ಮಾಡಬೇಕು. ಸುಮ್ಮನೆ ಈ ವಿಡಿಯೋ ನೋಡಿಬಿಟ್ಟು ನೀವು ಮಾಡಿ ಆಮೇಲೆ ಕೈ ಸುಟ್ಕೊಳೋ ರೀತಿ ಎಲ್ಲ ಮಾಡ್ಕೋಬಾರ್ದು. ಏನಂತ ಅಂದರೆ, ಇದು ಖಾಲಿ ಇರೋ ಜಮೀನಿಗೆ ಇವರು ಫಸ್ಟು ಬಟರ್ ಫ್ರೂಟ್ ಗಿಡ ಬೆಳೆಸಿದ್ದಾರೆ. ಬಟರ್ ಫ್ರೂಟ್ ಗಿಡ ತುಂಬ ಚೆನ್ನಾಗಿ ಬಂದಾದಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಒಂದು 4 ರಿಂದ 5 ವರ್ಷದ ಗಿಡಗಳು, ಸಾಕಷ್ಟು ಎತ್ತರಕ್ಕೂ ಬೆಳೆದಿದೆ, ಸಾಕಷ್ಟು ಹಣ್ಣುಗಳನ್ನು ಬಿಟ್ಟಿದೆ. ಏನಂತಂದರೆ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನೀವು ಗಮನಿಸಿದ್ರೆ ಈ ಬಟರ್ ಫ್ರೂಟ್ ಗಿಡಗಳು ಚೆನ್ನಾಗಿ ಬೆಳೆದಿರೋದ್ರಿಂದ ಇದಕ್ಕೆ ಇವರು ಮೆಣಸನ್ನು ಹಬ್ಸಿದ್ದಾರೆ. ಆಲ್ರೆಡಿ ಮೆಣಸು ಕೂಡ ಬಂದಿದೆ. ಆ ಕಡೆಯಿಂದ ಈ ಕಡೆಯಿಂದ ಒಂದು ಹಬ್ಸಿದ್ದಾರೆ. ಇದೇನಂತ ಅಂದರೆ, ಇವ್ರಿಗೆ ಇದು ಚೆನ್ನಾಗಿ ಬರ್ತಿದೆ, ನೀವು ಇದನ್ನು ಪ್ರಯತ್ನ ಪಡಬಹುದು, ಆದರೆ ಮಾಡಲೇಬೇಕಂತ ಏನಿಲ್ಲ. ಏನಂದರೆ, ನೀವು 1-2 ಗಿಡಗಳು ಬಟರ್ ಫ್ರೂಟ್ ಗಿಡ ಇದ್ದರೆ ಅಥವಾ ಬೇರೆ ಗಿಡಗಳಿದ್ದರೆ ಅದಕ್ಕೆ ಈ ಥರ ಮೆಣಸು ಹಬ್ಬಿಸಿ ಪ್ರಯತ್ನ ಪಡಿ. ಬಟ್ ಚೆನ್ನಾಗಿ ಬಂದರೆ ಆಮೇಲೆ ಮಿಕ್ಕಿದ್ದಕ್ಕೆಲ್ಲ ಹಬ್ಬಿಸಿ. ಇಲ್ಲಿ ಇವರು ಏನು ಚಿಕ್ಕಮಗಳೂರು ವಾತಾವರಣ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಿರೋದ್ರಿಂದ ಇವ್ರಿಗಂತೂ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಸದ್ಯಕ್ಕೆ. ಮತ್ತು ಈ ಕಡೆ ಬಂದರೆ, ಈ ಬಟರ್ ಫ್ರೂಟ್ ಮಧ್ಯದಲ್ಲಿ ಅಡಿಕೆ ಹಾಕಿದ್ದಾರೆ. ಇದು ಆಲ್ಮೋಸ್ಟ್ 1 ವರ್ಷದ ಅಡಿಕೆ ಅಂತ ಹೇಳ್ತಿದ್ದಾರೆ. ಅಷ್ಟಲ್ಲದೆ ಈ ಅಡಿಕೆ ಏನಿದೆ, ಇದು ತೀರ್ಥಹಳ್ಳಿಯಿಂದ ತಂದಿರತಕ್ಕಂಥ ಅಡಿಕೆ. ಈ ಅಡಿಕೆ ಆದಮೇಲೆ ಮಧ್ಯದಲ್ಲಿ ಕಾಫಿ ಹಾಕಿದ್ದಾರೆ. ಸೊ ಈ ಕಾಫಿ ಗಿಡಗಳು ಇವಾಗ ಬೆಳೀತಾ ಇದೆ ಚೆನ್ನಾಗಿ. ಮೋಸ್ಟ್ಲಿ ರೀಸೆಂಟಾಗಿ ಹಾಕಿರೋದಿರಬೇಕು. ವಿಚಾರ ಏನಂತಂದರೆ, ಈ ವಾತಾವರಣ ಆಲ್ರೆಡಿ ತುಂಬ ಕಾಫಿಗೆ ಸೂಕ್ತವಾಗೋ ರೀತಿ ಮಾಡಿದ್ದಾರೆ ಇವರು. ಯಾಕೆಂದರೆ ತುಂಬ ಶೇಡ್ ಇದೆ, ಬಿಸಿಲು ತುಂಬ ಕಡಿಮೆ ಬರುತ್ತೆ ಒಳಗಡೆ. ಹಾಗಾಗಿ ಕಾಫಿನ ಬೆಳೆಯೋಕ್ಕೆ ಯೋಗ್ಯ ಆಗಿರೋ ವಾತಾವರಣ ಇರೋದ್ರಿಂದ ಬೆಳೀತಾ ಇದ್ದಾರೆ. ಸೊ ನೀವು ಅಷ್ಟೇ ಒಂದು ವಾತಾವರಣ ಕ್ರಿಯೇಟ್ ಆದಮೇಲೆ ಬೆಳೀರಿ, ಅಥವಾ ಇದು 1-2 ಗಿಡ ಹಾಕ್ಬಿಟ್ಟು ಪ್ರಾಯೋಗಿಕವಾಗಿ ಪ್ರಯತ್ನಪಟ್ಟು ನಂತರ ಎಕ್ಸ್ಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ನೀವು ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಇದು ಬಲ್ಬ್ ಶೇಪಲ್ಲಿದೆ ಹಣ್ಣು. ಸೊ ಈ ಥರ ಹಣ್ಣುಗಳಲ್ಲಿ ಏನಂತಂದರೆ, ತುಂಬ ದಪ್ಪ ಸೈಜ್ ಬರೋದ್ರಿಂದ ಬೀಜ ಮೀಡಿಯಮ್ ಸೈಜ್ ಬರುತ್ತೆ, ಮತ್ತು ಪಲ್ಪ್ ಜಾಸ್ತಿ ಸಿಗುತ್ತೆ. ತೂಕ ತುಂಬ ಚೆನ್ನಾಗಿ ಬರೋದ್ರಿಂದ ರೈತರಿಗೆ ತುಂಬ ವರ್ಕೌಟ್ ಆಗುತ್ತೆ ಇದು. ಇಲ್ಲಿ ಏನಂತಂದರೆ, ಇದು ಸಂಪೂರ್ಣ ಸಾವಯವ ತೋಟ. ಇದಕ್ಕೆ ಇವರು
ಕುರಿ ಗೊಬ್ಬರ, ದನಿ ಗೊಬ್ಬರ ಮತ್ತು ಜೀವಾಮೃತ ಇಷ್ಟು ಬಿಟ್ಟರೆ ಇನ್ನೇನು ಕೊಡೋದಿಲ್ಲ, ಬರೀ ಮಲ್ಚಿಂಗ್ ಮಾತ್ರ ಮಾಡ್ತಾರೆ. ಇವರ ವಿಶೇಷತೆ ಏನಂತಂದರೆ, ಫಸ್ಟ್ ಇವರು ಕೆಮಿಕಲ್ ಟ್ರೈ ಮಾಡಿದ್ರಂತೆ, ಕೆಮಿಕಲ್ ಫರ್ಟಿಲೈಸರ್ಸ್ ಆವಾಗ ಇವ್ರಿಗೆ ಯಾವುದೂ ಚೆನ್ನಾಗಿ ಬರಲಿಲ್ವಂತೆ, ಫೇಲ್ಯೂರ್ ಆಯ್ತಂತೆ. ತದನಂತರ ಇವರು ಅದನ್ನು ಸಂಪೂರ್ಣವಾಗಿ ಬಿಟ್ಟು 100% ಆರ್ಗ್ಯಾನಿಕ್ಕಾಗಿ ಚೇಂಜ್ ಆಗಿದ್ದಾರೆ. ಆರ್ಗ್ಯಾನಿಕ್ಕಾಗಿ ಚೇಂಜ್ ಆದಮೇಲೆ ಇವ್ರ ತೋಟದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ಸಕ್ಸಸ್ ಸಿಕ್ಕಿದೆ ಅಂತ. ಎಲ್ಲರಿಗೂ ಹೇಳೋದಿಷ್ಟೇ, ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ, ಆರ್ಗ್ಯಾನಿಕಲಿ ಟ್ರೈ ಮಾಡಿ, ಖಂಡಿತ ಸಕ್ಸಸ್ ಸಿಗುತ್ತೆ. ನೀವೀಗ ನೋಡಿದ್ರಿ ಅಲ್ಲಿ ಎಲಾಂಗೇಟೆಡ್ ಆಗಿ ಬಲ್ಬ್ ಥರ ಇತ್ತು ಸ್ವಲ್ಪ, ಈಗ ನೋಡಿದ್ರೆ ಇಲ್ಲಿ ಇದು ಕಂಪ್ಲೀಟ್ಲಿ ದಪ್ಪಗೆ ಬಾಲ್ ಥರ ಇದೆ, ನೋಡ್ತಾ ಇದ್ದೀರಲ್ವಾ. ಈ ಥರ ನಿಮಗೆ ಒಳ್ಳೆ ಕ್ವಾಲಿಟಿ ಹಣ್ಣುಗಳು ಬಂದಾಗ ಏನಾಗುತ್ತೆ ಅಂತಂದರೆ, ಈ ಹಣ್ಣುಗಳೇ ಹೆಚ್ಚು ತೂಕ ಬರೋದ್ರಿಂದ ಆದಾಯ ಬರೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಈಗ ನೀವು ಯಾವತ್ತೇ ಬಟರ್ ಫ್ರೂಟ್ ಹಣ್ಣನ್ನು ಕಟ್ ಮಾಡಬೇಕು ಅಂತಂದರೆ ನೋಡಿ, ನೀವು ಈ ತೊಟ್ಟುಗಳೇನಿದೆ ತೊಟ್ಟುಗಳು ಬಿಟ್ಟೇ ಕಟ್ ಮಾಡಬೇಕು. ಸೊ ನಾವೀಗ ಒಂದು ಹಣ್ಣು ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಕಟ್ ಮಾಡಿನೇ ಇಟ್ಕೋಬೇಕು ನೀವು. ಈ ಥರ ಕಟ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಈ ತೊಟ್ಟು ಎಷ್ಟು ದಿನ ಇರುತ್ತೋ ಈ ಹಣ್ಣು ಕೂಡ ಸ್ವಲ್ಪ ದಿನ ಫ್ರೆಶ್ ಆಗಿರುತ್ತೆ ಅಷ್ಟೇ. ಅದರಿಂದಾಗಿ ನೀವು ಹಣ್ಣಾಗೋದು ಸ್ವಲ್ಪ ತಡ ಆಗುತ್ತೆ. ನೀವು ಯಾವಾಗ ಹಣ್ಣನ್ನು ಇಲ್ಲಿ ಕೀಳ್ತೀರಾ, ಅಕಸ್ಮಾತ್ ಇಲ್ಲಿ ಕಟ್ಟಾದರೆ ಈ ಹಣ್ಣು ಬೇಗ ಕೊಳ್ತೋಗ್ಬಿಡುತ್ತೆ, ಜಾಸ್ತಿ ದಿನ ಇರಲ್ಲ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರ. ಯಾವತ್ತೂ ನೀವು ಹಣ್ಣು ಕಟ್ ಮಾಡಬೇಕಾದ್ರೆ ತೊಟ್ಟು ಬಿಟ್ಟುಬಿಟ್ಟೆ ಕಟ್ ಮಾಡಬೇಕು. ಈಗ ನಾವು ಲಾಸ್ಟ್ 2 ಗಿಡಗಳನ್ನ ಏನು ನೋಡಿದ್ವು, ಅದ್ರದ್ದು ಎಲೆ ಸ್ವಲ್ಪ ದೊಡ್ಡದಾಗಿತ್ತು, ಹಣ್ಣುಗಳು ಕೂಡ ತುಂಬ ದೊಡ್ಡ ಸೈಜ್ ಆಗಿದ್ವು. ನೀವು ಇಲ್ಲಿ ಗಮನಿಸ್ಬೋದು. ಇದು ಇನ್ನೊಂದು ವೆರೈಟಿ ಇಲ್ಲಿ ಎಲೆಗಳು ತುಂಬ ಚಿಕ್ಕದಾಗಿದೆ ನೋಡಿ, ಎಷ್ಟು ಚಿಕ್ಕದಾಗಿದೆ. ಕಾಯಿಗಳು ಈ ರೀತಿ ಬರ್ತಿದೆ. ಮತ್ತು ಲಾಸ್ಟ್ 2 ಹಣ್ಣು ನೋಡಿದ್ವಲ್ಲ, ಅದು ತುಂಬ ಗ್ರೀನ್ ಇತ್ತು, ಬಟ್ ಇದು ತುಂಬ ಗ್ರೀನ್ ಇಲ್ಲ ಹಣ್ಣು. ಸೊ ಇದೊಂಥರ ಲೈಟ್ ಗ್ರೀನ್ ಆಗಿದೆ, ಅಂದರೆ ಕಂಪ್ಯಾರಿಟಿವ್ಲಿ ಲೈಟ್ ಗ್ರೀನ್ ಆಗಿದೆ. ಸೊ ಈ ಹಣ್ಣಿನ ಮ್ಯಾಕ್ಸಿಮಮ್ ಸೈಜ್ ಬಂದು ಇಲ್ಲಿ ನೋಡಿ, ಅಲ್ಲಿದೆಯಲ್ಲ ಈ ಸೈಜ್ ಬರ್ತಾ ಇದೆ. ಸೊ ಏನು ನೋಡ್ತಾ ಇದ್ದೀರಾ, ಈ ವೆರೈಟಿ ಬಂದುಬಿಟ್ಟು ಸ್ಕಿನ್ ತುಂಬ ರಫ್ ಇದೆ. ಈ ಪರ್ಟಿಕ್ಯುಲರ್ ವೆರೈಟಿ ಹೆಸರು ಗೊತ್ತಿಲ್ಲ ನಮಗೆ. ಈ ಲಾಸ್ಟ್ ನಾವು ಏನು 3-4 ಹಣ್ಣು ನೋಡಿದ್ವಿ, ಅದರಲ್ಲಿ ದಪ್ಪ ಉದ್ದ ಬೇರೆ ಬೇರೆ ಶೇಪ್ ಇದ್ರೂ ಅದು ಇಷ್ಟು ಸ್ಕಿನ್ ರಫ್ ಇರಲಿಲ್ಲ. ಇದು ನೋಡಿ, ಇಲ್ಲಿ ತುಂಬ ರಫ್ ಇದೆ ಇದು ಸ್ಕಿನ್ನು. ಮೋಸ್ಟ್ಲಿ ಇದು ಇನ್ನೂ ದಪ್ಪ ಆಗ್ತಾ ಇನ್ನೂ ರಫ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಿಮಗೆ ಈ ಥರ ಇದ್ದಾಗ ಬೆನಿಫಿಟ್ ಏನಂತ ಅಂದರೆ, ಇದು ಮೋಸ್ಟ್ಲಿ ಯಾವುದೋ ಒಂದು ರೀತಿಯ ಹ್ಯಾಶ್ ವೆರೈಟಿ ಆಗಿರ್ಬೋದು. ಈ ಹಣ್ಣುಗಳು ನಿಮಗೆ ಜಾಸ್ತಿ ದಿನ ಉಳಿಯುತ್ತೆ. ಸೊ ಈ ಥರ ರಫ್ ಇರೋ ಸ್ಕಿನ್ ಇರೋ ಬಟರ್ ಫ್ರೂಟ್ ಗಿಡಗಳಲ್ಲಿ ಒಂದು ವಿಶೇಷತೆ ಏನಂತಂದರೆ, ಅವು ತುಂಬ ದಿನ ಹಾಗೇ ಇಡ್ಬೋದು. ಈಗ ತುಂಬ ಜನ ಹೇಳ್ತಾರೆ ಹ್ಯಾಶ್ನ 20-25 ದಿನ ಇಡ್ಬೋದು ಅಂತ. ಮೋಸ್ಟ್ಲಿ ಇದು ಸಹ ಹಾಗೆ ಅಂತ ಅನಿಸುತ್ತೆ. ಹಲೋ ಫ್ರೆಂಡ್ಸ್, ನಾವು ಹ್ಯಾಶ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಹ್ಯಾಶಲ್ಲಿ ಸುಮಾರು ಹ್ಯಾಶ್ ಇದೆ. ಮೆಕ್ಸಿಕನ್ ಹ್ಯಾಶ್, ಜಂಬೋ ಹ್ಯಾಶ್ ಮತ್ತು ಪಿಂಕರ್ಟನ್, ಹೀಗೆ ಸುಮಾರು ವೆರೈಟಿಗಳಿದೆ. ಇದರಲ್ಲಿ ಒಂದು ತಳಿ ಈ ಹ್ಯಾಶ್ ಕೂಡ. ಸೊ ತುಂಬ ಸ್ಕಿನ್ ರಫ್ ಇದೆ. ಆ್ಯಕ್ಚುಲಿ ಇದನ್ನು ಎಳೆ ಹಣ್ಣು ಅಲ್ಲಿ ಬೆಳೀತಾ ಇದೆ ನೋಡಿ. ಸೊ ಅದು ಬೆಳೆದು ತುಂಬ ಸ್ಕಿನ್ ಫುಲ್ಲು ಹೊರಟಾಗುತ್ತೆ. ಹಣ್ಣಾದಾಗ ಕಂಪ್ಲೀಟ್ಲಿ ಬ್ರೌನ್ ಅಥವಾ ಬ್ಲ್ಯಾಕ್ ಅಂತ ಏನು ಕರಿತೀರ ನೀವು, ಆ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ ಹಣ್ಣದು. ಸೊ ಇದರ ಕೀಪಿಂಗ್ ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿದೆ. ಸೊ ಈ ಬಟರ್ ಫ್ರೂಟ್ ಗಿಡದಲ್ಲಿ ಒಂದು ನ್ಯೂನತೆ ಏನಪ್ಪ ಅಂತಂದರೆ, ಯಾರೇ ಬಟರ್ ಫ್ರೂಟ್ ಗಿಡ ಬೆಳೆದ್ರೂ ಅತಿ ಹೆಚ್ಚು ಗಾಳಿ ಬೀಸಿದಾಗ ನೋಡಿ ಇಲ್ಲಿ ಈ ಥರ ಮುರ್ಕೊಂಡು ಹೋಗುತ್ತೆ. ಸೊ ಇದನ್ನು ನೀವು ತುಂಬ ಗಮನದಲ್ಲಿ ಇಟ್ಕೋಬೇಕು. ಏನಕ್ಕೆ ಅಂತಂದರೆ, ಈ ಗಿಡಗಳು ತುಂಬ ಸೂಕ್ಷ್ಮವಾದ ಗಿಡಗಳು, ತುಂಬ ಗಾಳಿನ ತಡೆಯಲ್ಲ, ಮತ್ತು ಎತ್ತರವಾಗಿ ಬೆಳೆಯೋದ್ರಿಂದ ಬೇಗ ಮುರ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನೀವು ನೋಡ್ಬಿಟ್ಟು, ಈಗ ಇವ್ರೇನು ಡಿಫೆನ್ಸ್ ಸಿಸ್ಟಮ್ ಥರ ಮಾಡ್ಕೊಂಡಿದ್ದಾರೆ, ಔಟ್ಸೈಡ್ ಕಂಪ್ಲೀಟ್ಲಿ ಈ ಸಿಲ್ವರ್ ವಾಕ್ ಹಾಕಿದ್ದಾರೆ, ಅದು ಸ್ವಲ್ಪ ಗಾಳಿನ ತಡೆಯುತ್ತೆ. ಆದರೂ ಕೂಡ ಈ ಗಿಡಗಳು ಮುರ್ಕೊಂಡಿದೆ ಅಂತಂದರೆ, ನೀವು ಓಪನ್ ಫೀಲ್ಡಲ್ಲಿ ಹಾಕಿದಾಗ ತುಂಬ ಗಾಳಿ ಬರುತ್ತೆ ಅನ್ನೋ ಪರಿಸ್ಥಿತಿ ಇದ್ದರೆ ನೋಡಿ, ಏನಾದ್ರೂ ಮ್ಯಾನೇಜ್ ಮಾಡಿಕೊಂಡು ಪ್ರೂನಿಂಗ್ ಮಾಡಿಕೊಂಡು ಗಿಡನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಹಣ್ಣು. ಫುಲ್ಲು ಒರಟಾಗಿದೆ, ಫುಲ್ಲು ಗ್ರೀನ್ ಆಗಿದೆ. ಸೊ ಇದಿನ್ನೂ ಚಿಕ್ಕ ಕಾಯಿ, ನೀವು ಅಲ್ಲಿ ನೋಡ್ಬೋದು ದೊಡ್ಡ ಕಾಯಿಗಳಿದೆ ಇಲ್ಲಿ. ಹಣ್ಣಾದಮೇಲೆ ಇದು ಬ್ರೌನ್ ಆಗಿ ಚೇಂಜ್ ಆಗ್ತಿದೆ. ಏನಂತಂದರೆ, ಈ ಥರ ಒಳ್ಳೊಳ್ಳೆ ಕ್ವಾಲಿಟಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹಣ್ಣಿನ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಮತ್ತು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದ್ದಾಗ ನಿಮಗೆ ಹಣ್ಣಿಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಯಾವತ್ತೂ ನೀವು ಹಣ್ಣಿಗೆ ಯೋಚನೆ ಮಾಡಬೇಕಾದ್ರೆ ಕೀಪಿಂಗ್ ಕ್ವಾಲಿಟಿ ಗಮನದಲ್ಲಿ ಇಟ್ಕೊಂಡೇ ಯೋಚನೆ ಮಾಡಬೇಕು. ಈ ಹಣ್ಣು ಅಂತಲ್ಲ, ಯಾವುದೇ ಆದ್ರೂ ಅಷ್ಟೇ. ಮತ್ತು ಇನ್ನೊಂದು, ಈ ಹಣ್ಣುಗಳನ್ನೆಲ್ಲ ನೀವು ಸಡನ್ನಾಗಿ ದಯವಿಟ್ಟು ತಂದು ಬೆಳೆದು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅದು ಲಾರ್ಜ್ ಅಮೌಂಟಲ್ಲಿ ತಂದು ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ರಯತ್ನ ಪಡಲೇಬೇಕು ಅನ್ನೋದಿದ್ದರೆ ನಿಮ್ಮ ಓನ್ ರಿಸ್ಕಲ್ಲಿ 1-2 ಗಿಡ ಹಾಕ್ಕೊಂಡು ಟ್ರೈ ಮಾಡಿ, ಬಂದರೆ ಅದಾದಮೇಲೆ ನೀವು ಅದನ್ನು ಎಕ್ಸ್ಟೆಂಡ್ ಮಾಡಿ. ಈ ಪರ್ಟಿಕ್ಯುಲರ್ ವೆರೈಟಿ ಬಂದುಬಿಟ್ಟು ನಮ್ಮ ಕಡೆ ಎಲ್ಲ ಕಡೆ ಬರುತ್ತೆ. ಇದು ಎಲ್ಲ ಕಡೆ ಅಂತಂದರೆ ಟೆಂಪ್ರೇಚರ್ ಕಡಿಮೆ ಇಲ್ಲಿದೆಯೋ ಅಲ್ಲಿ. ಸೊ ಇದು
ತುಂಬ ಸಾಫ್ಟಾಗಿ ಇಲ್ಲಿ ನೋಡ್ಬೋದು ಲೈಟ್ ಗ್ರೀನ್ ಆಗಿರುತ್ತೆ. ಹಣ್ಣಾದಮೇಲೆ ಇದು ಕಲರ್ಫುಲ್ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ಗೆ ಅಥವಾ ಪರ್ಪಲ್ ಕಲರ್ಗೆ. ಇದು ಚೆನ್ನಾಗಿರುತ್ತೆ ಹಣ್ಣು. ಬಟ್ ಇದಕ್ಕೆ ಜಾಸ್ತಿ ಕೀಪಿಂಗ್ ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್. ಈ ಹಣ್ಣೇನು ನೋಡ್ತಿದ್ದೀರಾ, ಇದಕ್ಕೆ ಜಾಸ್ತಿ ಕೀಪಿಂಗ್ ಕ್ವಾಲಿಟಿ ಇಲ್ಲ. ಇದನ್ನು ಸಾಮಾನ್ಯವಾಗಿ ನಾವು ಈಗ ಕಿತ್ತಿದ್ದೀವಿ ಅಂತಂದರೆ ಕಿತ್ತು ಒಂದು 3-4 ದಿನದಲ್ಲಿ ಹಣ್ಣಾಗಿ ಹೋಗ್ಬಿಡುತ್ತೆ. ನಾವು ಅದನ್ನು ತಿನ್ನಬೇಕಾಗತ್ತೆ. ಸೊ ತುಂಬ ಸಾಫ್ಟ್ ಇದು. ಇದನ್ನು ಕಮರ್ಷಿಯಲಿ ಎಷ್ಟು ವಯಬಲ್ ಇದೆ ಅಂತ ನನಗೆ ಗೊತ್ತಿಲ್ಲ ಈ ಹಣ್ಣಿನ ಬಗ್ಗೆ ಆ್ಯಕ್ಚುಲಿ. ಸೊ ಕರೆಂಟ್ಲಿ ನಮಗೆ ಮಾರ್ಕೆಟಲ್ಲಿ ಸಿಗೋದು ಅಥವಾ ನಮ್ಮ ಈ ಹಾಸನದಿಂದ ನಾವು ಇವಾಗ ಮಡಿಕೇರಿವರೆಗೂ ಹೋದರೆ ಅಲ್ಲಿ ಜಾಸ್ತಿ ಗಿಡಗಳು ಈ ವೆರೈಟಿದು ನೋಡೋಕೆ ಸಿಗುತ್ತೆ ನಮಗೆ. ಇದು ಸಾಫ್ಟ್ ಇರುತ್ತೆ ಹಣ್ಣು ತುಂಬ. ಸ್ನೇಹಿತರೆ, ನಾವೀಗ ರೆಗ್ಯುಲರ್ ಮೆಕ್ಸಿಕನ್ ಹ್ಯಾಶ್ ನೋಡಿದ್ದೀವಲ್ವಾ, ಅದಕ್ಕಿಂತ ಆಲ್ಮೋಸ್ಟ್ ಈ ಹಣ್ಣು 3 ಪಟ್ಟು ಬರುತ್ತೆ. ಇದರ ಹೆಸರು ಬಂದು ರೀಡ್ ಅಂತ. ಸೊ ನನಗೂ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಸೊ ಏನಂತಂದರೆ ಇಲ್ಲಿ ನೋಡಿ, ತುಂಬ ರಫ್ ಇದೆ. ಹಣ್ಣಾದಮೇಲೆ ಇದು ಕೂಡ ಬ್ರೌನ್ ಅಥವಾ ಪರ್ಪಲ್ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಏನಂತಂದರೆ ಇದು ರೆಗ್ಯುಲರ್ ಹ್ಯಾಶ್ಗಿಂತ 3 ಪಟ್ಟು ಸೈಜ್ ಬರುತ್ತೆ ಅಂತ ಹೇಳಿದ್ರು. ವಿಶೇಷ ಏನಂತಂದರೆ ಈಗ ನಾವು ಸುಮಾರು ಕಡೆ ಹೇಳ್ತಾರೆ ಎಲ್ಲರೂ ಗ್ರಾಫ್ಟೆಡ್ ಗಿಡ ಹಾಕಿ 2 ವರ್ಷಕ್ಕೆ ಬರುತ್ತೆ 3 ವರ್ಷಕ್ಕೆ ಬರುತ್ತೆ ಅಂತ. ಅದೆಲ್ಲ ಕೆಲವು ಸಲ ಕತೆಗಳಾಗ್ಬಿಡುತ್ತೆ. ಗ್ರಾಫ್ಟೆಡ್ ಗಿಡ ಹಾಕಿ 2 ವರ್ಷಕ್ಕೆ ಬರುತ್ತೆ 3 ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂತ ಯಾರೂ ಹೇಳಲ್ಲ. ಏನಂತಂದರೆ ರೆಗ್ಯುಲರ್ ಆಗಿ ನಾವು ಗ್ರಾಫ್ಟೆಡ್ ಗಿಡ ಹಾಕಿದಾಗ ಅದು ಎಲ್ಲ ಕಡೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೋಡಿ, ಈ ಇಡೀ ತೋಟದಲ್ಲಿ ಏನು 500 ಬಟರ್ ಫ್ರೂಟ್ ಗಿಡ ಇದೆ, ಇದರಲ್ಲಿ ಆಲ್ಮೋಸ್ಟು 99% ಎಲ್ಲದೂ ಸೀಡ್ಲಿಂಗ್ ಗಿಡಗಳೇ. ಅಂದರೆ ಬೀಜದಿಂದ ಗಿಡ ಹಾಕಿ ಮಾಡಿರೋದೇನೆ. ಗ್ರಾಫ್ಟ್ ಮಾಡಿರೋದು ತುಂಬ ಕಡಿಮೆನೇ. ಆ ಥರ ಹಾಕಿರೋದು ಸಕ್ಸಸ್ಸು ಆಗಿಲ್ಲ. ಎಷ್ಟು ದೊಡ್ಡದಾಗಿ ಬೆಳೆದಿದೆ, 4 ವರ್ಷದ ಗಿಡ ನೀವು ನೋಡ್ಬೋದು. ಇದಕ್ಕೆ ಸೂಕ್ತವಾಗಿರೋ ವಾತಾವರಣ ಬೇಕಾಗುತ್ತೆ, ಸೂಕ್ತವಾಗಿರ್ತಕ್ಕಂಥ ಮಣ್ಣು ಬೇಕಾಗುತ್ತೆ, ಸೂಕ್ತವಾಗಿರ್ತಕ್ಕಂಥ ಗೊಬ್ಬರ ಬೇಕಾಗುತ್ತೆ ಅಷ್ಟೇ. ಅಷ್ಟಲ್ಲದೆ ಈ ಗಿಡಗಳು ನಿಮಗೆ 80 ವರ್ಷ 100 ವರ್ಷ ಬದುಕ್ತವೆ. ಆದರೆ ಗ್ರಾಫ್ಟ್ ಮಾಡಿರೋ ಗಿಡಗಳು ಎಷ್ಟು ವರ್ಷ ಬದುಕ್ತವೆ? ಈ ಯಾರಾದರೂ ಬಟರ್ ಫ್ರೂಟ್ ಬೆಳಿಬೇಕು ಅಂತ ಅಂದ್ಕೊಂಡಿರೋರು ಸೂಕ್ತವಾಗಿ ನಿಮ್ಮ ಜಾಗಕ್ಕೆ ಯಾವುದು ಬರುತ್ತೆ, ಯಾವುದು ಲೈಫ್ ಟೈಮ್ ಕಾಪಾಡುತ್ತೆ ಆ ಥರದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಆಯ್ಕೆ ಮಾಡಿ ನೀವು ಗಿಡಗಳನ್ನು ಹಾಕಿ. ಮತ್ತು ಇನ್ನೊಂದು, ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಮಾರ್ಕೆಟಿಂಗ್ ನಿಮ್ಮ ಸ್ವಂತ ಸ್ಕಿಲ್ಸ್ ಮೇಲಿರುತ್ತೆ. ಯಾವಾಗಲೂ ಮಾರ್ಕೆಟಿಂಗ್ ನೀವು ಓನಾಗೆ ಮಾಡ್ಕೋಬೇಕು. ಅವಕಾಡೋ ಅಥವಾ ಬಟರ್ ಫ್ರೂಟಲ್ಲಿ ತಳಿ ಆಯ್ಕೆ ಅತಿ ಮುಖ್ಯವಾದದ್ದು. ಏನಕ್ಕೆ ಅಂತಂದರೆ ನೋಡಿ, ಇವರು ಬೇರೆ ದೇಶದ ಹಣ್ಣುಗಳೆಲ್ಲ ತರಿಸಿ ಹಾಕಿದ್ದಾರೆ ಸರಿ, ಆದರೆ ಇದರಲ್ಲಿ ನಮ್ಮ ಜಾಗಕ್ಕೆ ಯಾವುದು ಹೊಂದ್ಕೊಳ್ಳುತ್ತೆ ಅನ್ನೋ ಪ್ರಯೋಗ ಮಾಡಿ ಸಕ್ಸಸ್ ಆದಮೇಲೆ ಅದನ್ನು ಮೋಸ್ಟ್ಲಿ ಇವರು ಎಕ್ಸ್ಟೆಂಡ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಇಲ್ಲಿ ನೋಡ್ಬೋದು, ಇದು ಕೂಡ ಯಾವುದೋ ರೀತಿಯ ಹ್ಯಾಶ್ ವೆರೈಟಿಗೆ ಸೇರಿದ್ದು. ಏನಕ್ಕೆ ಅಂತಂದರೆ ಸ್ಕಿನ್ ತುಂಬ ರಫ್ ಇದೆ. ಈ ಥರ ರಫ್ ಆಗಿದ್ದಾಗ ನಿಮಗೆ ನಾನು ಓದಿರೋ ಪ್ರಕಾರ ಮತ್ತು ಕೇಳಿರೋ ಪ್ರಕಾರ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನ್ಯೂಟ್ರಿಯೆಂಟ್ಸ್ ಕೂಡ ರೆಗ್ಯುಲರ್ ಅವಕಾಡೋಗಿಂತ ತುಂಬ ಚೆನ್ನಾಗಿರುತ್ತೆ. ಅಷ್ಟಲ್ಲದೆ ನಿಮಗೆ ಇನ್ನೊಂದೇನಂತಂದರೆ ಇಲ್ಲಿ ನೋಡ್ಬೋದು ನೀವು, ಇನ್ನೊಂದೇನಂತ ಅಂದರೆ ಕೀಪಿಂಗ್ ಕ್ವಾಲಿಟಿ ತುಂಬ ದಿನ ಇರುತ್ತೆ. ಹಣ್ಣನ್ನು ಯಾವಾಗ ನಾವು ಜಾಸ್ತಿ ದಿನ ಇಡೋಕ್ಕೆ ಸಾಧ್ಯ ಆಗುತ್ತೋ ಆವಾಗ ಮಾತ್ರನೇ ಹಣ್ಣಿಗೆ ಒಳ್ಳೆ ಬೆಲೆ ಬರೋಕ್ಕೆ ಸಾಧ್ಯ. ಸೊ ಇದು ಕೂಡ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ವೆರೈಟಿ ತೋಟದಲ್ಲಿ ನೋಡಿದ್ದು. ಸೊ ಹಣ್ಣಿನ ಪರ್ಟಿಕ್ಯುಲರ್ ಹೆಸರು ಕೂಡ ಗೊತ್ತಿಲ್ಲ, ಕೇಳಿ ತಿಳ್ಕೊಂಡು ನಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀವಿ. ಈಗ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು ಕೂಡ ಒಂದು ಉತ್ತಮ ವೆರೈಟಿ ಅಂತ. ಸೊ ಈಗ ಬಲ್ಬ್ ಶೇಪ್ ಇತ್ತಲ್ಲ, ನಾವಾಗಲೇ ನೋಡ್ತಿದ್ವಲ್ಲ, ಸ್ವಲ್ಪ ಬಂದುಬಿಟ್ಟು ಮತ್ತೆ ಬಲ್ಜಾಗಿ ಮೋಸ್ಟ್ಲಿ ಅದೇ ಜಾತಿಗೆ ಸೇರಿದ್ದಿರ್ಬೋದು ಇದು. ಇಲ್ಲಿ ನೋಡಿದ್ರೆ ಇದು ತುಂಬ ನೀಳವಾಗಿ ಬಂದಿದೆ, ಅಂದರೆ ಉದ್ದಕ್ಕೆ ದಪ್ಪಗೆ ಬಂದಿದೆ. ಸಖತ್ತಾಗಿದೆ ಈ ವೆರೈಟಿ ಕೂಡ. ಇದು ಸ್ಕಿನ್ನು ತುಂಬ ರಫ್ ಇಲ್ಲ, ಇದು ನಾರ್ಮಲ್ ಆಗಿದೆ. ಮೋಸ್ಟ್ಲಿ ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ಬೋದು ಅಂತ ಅನಿಸುತ್ತೆ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾವ ಬೆಳೆ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಅಧ್ಯಯನ ಮಾಡಿ. ಅದ್ರ ಜೊತೆಯಲ್ಲಿ ನೋಡಿ, ಇವರು ಫಸ್ಟು ಹೇಗೆ ಇವರು ಗ್ರಾಫ್ಟೆಡ್ ಗಿಡ ತಂದು ಇವ್ರ ಮಣ್ಣಿಗೆ ಹೊಂದ್ಕೊಳ್ಳದೆ ಅಥವಾ ವಾತಾವರಣಕ್ಕೆ ಹೊಂದ್ಕೊಳ್ಳದೆ ಅವ್ರಿಗೆ ಫಸ್ಟು ನಷ್ಟ ಏನಾಗಿತ್ತು, ಅದಾದಮೇಲೆ ಇವರು ಸೂಕ್ತ ವ್ಯಕ್ತಿಗಳನ್ನು, ಅಂದರೆ ವಿಜ್ಞಾನಿಗಳನ್ನು, IAHR ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ತಿಳ್ಕೊಂಡು ಪರೀಕ್ಷೆ ಮಾಡಿಸಿ ಆದಮೇಲೆ ಅವರು ಇಷ್ಟು ಚೆನ್ನಾಗಿ ತೋಟ ಮಾಡೋಕ್ಕಾಗಿರೋದು. ನೀವು ಅಷ್ಟೇ, ಈ ಯಾವುದೇ ಹಣ್ಣಿನ ಗಿಡ ಆಗಿರ್ಬೋದು, ಎಸ್ಪೆಷಲಿ ನಾವೀಗಿಲ್ಲಿ ಬಟರ್ ಫ್ರೂಟ್ ಗಿಡ ಮಾತಾಡ್ತಿದ್ದೀವಿ, ಇದರಲ್ಲಿ ತುಂಬ ವೆರೈಟಿಗಳಿದೆ. ಇದು ನಿಮ್ಮ ತೋಟಕ್ಕೆ ಬರುತ್ತೋ ಇಲ್ವೋ ಅಂತ ಎಲ್ಲ ಅರ್ಥ ಮಾಡ್ಕೊಂಡಾದಮೇಲೆ ಪ್ರಯೋಗ ಮಾಡಿ. 1 ಗಿಡ 2 ಗಿಡ ನೀವು 1 ಗಿಡ 2 ಗಿಡ ಹಾಕ್ಕೊಂಡು ಪ್ರಯೋಗ ಮಾಡಿ. ಅದಾದಮೇಲೆ ಯಾವುದು ಬರುತ್ತೆ, ಸೀಡ್ಲಿಂಗ್ ಚೆನ್ನಾಗಿ ಬರುತ್ತೋ ಗ್ರಾಫ್ಟೆಡ್ ಚೆನ್ನಾಗಿ ಬರುತ್ತೋ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಮರ್ಷಿಯಲಿ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವು ಮಾರ್ಕೆಟ್ ಸ್ಟಡಿ ಮಾಡ್ಕೊಂಡೇ ಕಮರ್ಷಿಯಲಿ ಮಾಡಬೇಕಾಗುತ್ತೆ. ಸೊ ಸುಮ್ಮನೆ ಈಗ ನಾವು ತಂದು ಹಾಕಿದ್ವು ಏನೋ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಆಸಕ್ತರು, ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರೋರು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ಫಾರ್ಮ್ ಡೀಟೇಲ್ಸ್ ಕೊಡ್ತೀನಿ, ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು
ಮತ್ತು ಕೃಷಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೋದು. ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಚಾರ ಅವಶ್ಯಕತೆ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.